ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ನಡೆಸಿ ಗಣಪತಿ ದೇವಾಲಯ ತೆರವುಗೊಳಿಸುವ ವಿಚಾರದಲ್ಲಿ ಚಿಟಾರಿಗಳು ಸುದ್ದಿಗೋಷ್ಠಿ ಮಾಡಿದರೆ ಹೆದರುವವರಲ್ಲ ಹಾಗೂ ನನ್ನ ಗೌರವಕ್ಕೇನು ಕಡಿಮೆಯಾಗುವುದಿಲ್ಲ. ಹಿಂದೆ ನಾನು ಶಾಸಕನಾಗಿದ್ದಾಗ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗಣಪತಿ ದೇವಾಲಯದ ವಿಚಾರದಲ್ಲಿ ಬಾಲಕೃಷ್ಣ ಅವರಿಗೆ ನಾನೇ ಖುದ್ದು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಸಭೆಗೆ ಕರೆದಿದ್ದೆ. ಆಗ ಬಾಲಕೃಷ್ಣ ಅವರು ರೇವಣ್ಣರವರು ಯಾವ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಾನು ಬದ್ಧ ಎಂದಿದ್ದರು. ಈಗ ಏಕೆ ಹೀಗೆ ಮಾತನಾಡುತ್ತಿದ್ದಾರೆ? ಅದರಲ್ಲಿ ಭಾಗಿಯಾಗಿದ್ದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಕಾರ್ಯಕರ್ತರು ಹಾಜರಿದ್ದರು. ಇದು ಓಡೋಗೋ ಪಿಂಡ ಅಲ್ಲ, ಇದು ಗಟ್ಟಿ ಪಿಂಡ. ಇಲ್ಲೇ ಭದ್ರ ಬುಧಾದಿಯನ್ನ ಹಾಕಿರಂತ ಪಿಂಡ. ನಾನು 3 ಅವಧಿಯಿಂದನು ಸುಮಾರು 17 ವರ್ಷ ಆಗ್ತಾ ಇದೆ ನಾನು ಇಲ್ಲಿ ಬಂದು. ನಾನು ಸ್ಪಷ್ಟವಾದಂತ ರಾಜಕಾರಣ ಮಾಡ್ತಾ ಇದ್ದೀನಿ, ಪಾರದರ್ಶಕವಾದಂತ ರಾಜಕಾರಣ ಮಾಡ್ತಾ ಇದ್ದೀನಿ. ನನಗೆ ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ನಾನು ಯಾವುದೇ ಸರ್ಕಾರಿ ಜಾಗ ಹೊಡಿಲಿಲ್ಲ, ಯಾರು ಗೋಮಾಳ ಹಾಕೊಳ್ಳಿಲ್ಲ, ಕಳ್ಬಿಲ್ ಮಾಡಿಸ್ಲಿಲ್ಲ, ಒಂದು ಸುಳ್ಳು ಹೇಳಲಿಲ್ಲ, ಒಂದು ಭ್ರಷ್ಟಾಚಾರ ಇಲ್ಲ, ಯಾರಿಗೋ ಮನೆ ಮಾಡುವಂತ ಕೆಲಸ ಕಂಪ್ಲೇಂಟ್ಗಳು ಕೊಟ್ಟು ಕೇಸ್ಗಳು ಹಾಕಿಸಿ ಮನೆ ಮಾಡೋ ಕೆಲಸ ನಾನು ಮಾಡಿಲ್ಲ. ನನಗೆ ಈ ಕ್ಷೇತ್ರದ ಬಗ್ಗೆ ಗೌರವ ಇದೆ. ಈ ಕ್ಷೇತ್ರದ ಜನ ಒಬ್ಬ ಬಡವರ ಮಗನ್ನ MLA ಮಾಡಿದ್ದಾರೆ ಅನ್ನುವಂತ ಒಂದು ಗೌರವ ಇದೆ. ಆ ಗೌರವದ ಹಿನ್ನೆಲೆಯಲ್ಲಿ ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜನ ಸೋಲಿಸಿರ್ಬೋದು, ಇವ್ರೇನೋ ಹೇಳ್ತಿದ್ರು 52,000 ಗೆದ್ದವ್ರು ಇವತ್ತು ಸೋಲ್ಸ್ಕೊಟ್ರು ಅಂತ. ನಾನು ಪಿತೂರಿ ರಾಜಕಾರಣ, ತಂತ್ರಗಾರಿಕೆ ರಾಜಕಾರಣ, ಕುತಂತ್ರ ರಾಜಕಾರಣ ಮಾಡಿದ್ರೆ ನಾನು ಸೋಲಕ್ಕೆ ಇಲ್ಲ. ನಾನಿವತ್ತು ಟೆಕ್ನಿಕಲಿ ಸೋತಿರ್ಬೋದು, ನಾನೇನ್ ಸತ್ತಿಲ್ಲ. ಈ ಕ್ಷೇತ್ರದ ಪ್ರತಿಯೊಂದು ವಿಚಾರದಲ್ಲೂ ಧ್ವನಿ ಎತ್ತಿ ಮಾತಾಡುವಂತ ಶಕ್ತಿ ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನಾನು ಎಲ್ಲಿವರೆಗೂ ಈ ಜನ ನನ್ನ ಜೊತೆ ಉಳಿಸ್ಕೊಳ್ತಾರೆ ಅಲ್ಲಿವರೆಗೂ ನಾನು ಈ ಧ್ವನಿ ಎತ್ತೀನಿ. ಅಪ್ಪ ಏನೋ ಯಾರನ್ನೂ ಬೆಳೆಸಿಲ್ಲ, ಹೌದು ನನ್ನ ಶಕ್ತಿ ಇಲ್ಲ. ನನ್ ಬಡವ್ರ ಮಗ, ನಮ್ಮಪ್ಪ ಏನ್ MLAನಾ, ನಮ್ಮ ತಾತ ಏನ್ ಮಂತ್ರಿನಾ? ನಾನೆಲ್ಲ ಬೈ ಫ್ಲೂಕ್ ಇಲ್ಲಿ ಬಂದು ಜನರ ಆಶೀರ್ವಾದದಿಂದ MLA ಆಗಿದ್ದೀನಿ. ನನ್ನ ಶಕ್ತಿ ಎಷ್ಟದೋ ಅಷ್ಟು ಜನನ ನಾನು ಕಟ್ಕೊಂಡಿದ್ದೀನಿ. ನಿಮ್ಗೇನ್ ಪಟಾಲಮ್ಮ ಅವರು, ನನ್ಗೂ ಹಂಗೆ ಪಟಾಲಮ್ಗಳು ಇದ್ದಾರೆ. ಏನ್ ವ್ಯತ್ಯಾಸ? ಹೌದು, ಟೆಕ್ನಿಕಲಿ ಇವತ್ತು ನೀವು ಗೆದ್ದಿದ್ದೀರಿ. ಕೆಲಸ ಮಾಡಿ, ನೀವು ಅಭಿನಂದಿಸ್ತೀವಿ. ನಾನು ಯಾವ್ದಾದ್ರೂ ಕೆಲಸಕ್ಕೆ ವಿರೋಧ ಮಾಡಿ ನೀವು ಪ್ರತಿಯೊಂದು ಕೆಲಸಕ್ಕೂ ಕಡ್ಡಿ ಅಲಾಡಿಸ್ಕೊಂಡ್ ಬಂದ್ರಿ. ನಂದು 5 ವರ್ಷದಲ್ಲಿ, ನನ್ಗೆ 5 ವರ್ಷದಲ್ಲಿ 2 ವರ್ಷ ಕರೋನಾ ಹೊಟ್ಟೆ ಹೋಯ್ತು. ಇನ್ನು 3 ವರ್ಷದಲ್ಲಿ ಇವತ್ತು ಹೇಳ್ತಾರಲ್ಲ ಅವರು ಪ್ರೆಸ್ ಮೀಟ್ಗಳಲ್ಲಿ, ಪ್ರೆಸ್ನವ್ರು ಮೈಕ್ ಹಿಡಿದಾಗ ಅಯ್ಯೋ ನನ್ಗೆ ನೀತಿ ಸಮಿತಿ, ನಮ್ಗೆ ನೀತಿ ಸಮಿತಿ ಇಲ್ವಾ? ನಾವೇನ್ ಕೆಲಸ ಮಾಡ್ಲಿಲ್ವಾ? ನೀವು ಕೆಲಸ ಮಾಡಿ, ನೀವು ತಪ್ಪು ಮಾಡಬೇಡಿ ಅಂತ ಎಚ್ಚರಿಸಕ್ಕೆ ಇರೋದು ನಾವು. ನಿಮ್ನ ಎಚ್ಚರಿಸೋರ್ನ ನೀವು ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಎದುರಿಸ್ಬಿಡ್ತೀವಿ, ಬೆದರಿಸ್ಬಿಡ್ತೀವಿ. ನಾನು ತೋಳುಗಳ ತೊಡೆ ಬಿಟ್ಟಿಗವೆ ಅಂದ್ಬಿಟ್ರೆ ಎದುರು ಮಗನ ನಾನು ಎದ್ರಗಿದ್ರ ಮಗ ಅಲ್ಲ. ನಾನು ಒಬ್ಬನೇ ಬಂದು ಕಲ್ಯಾಣದಲ್ಲಿ ನಿಲ್ತೀನಿ. ನರಸಿಂಹಮೂರ್ತಣ, ನಾನು ಒಬ್ಬನೇ ಬಂದು ನಿಲ್ತೀನಿ. ನೀವು ಬಂದು ನೋಡಿ, ಮುಟ್ಟಿ ನನ್ನ ಎದ್ರಕೊಂಡು ಓಡಾಡ್ತೀನಿ ಅಂತೀರಾ? ಏನ್ ತಪ್ಪು ಮಾಡಿದ್ದೀನಿ ನಾನು? ರಾಜಕೀಯವಾಗಿ ಏನೋ ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ನೀವು ಸಾಬೀತುಪಡಿಸಿ, ನಿಮ್ಗೆ ಸರೆಂಡರ್ ಆಗ್ಬಿಟ್ಟು ಹೊರಟೋಗ್ತೀನಿ ನಾನು. ಪೆಟ್ರೋಲ್ ಬಂಕ್ ಅನುಕೂಲ ಮಾಡ್ಬಿಟ್ಟಿಲ್ಲ, ನಿಮ್ ಸರೆಂಡರ್ ಆಗಿ ಹೋಗ್ತೀನಿ ನಾನು. ನನ್ನನ್ನು ಕೇಳ್ತೀರಾ ನೀವು? ಏನು ಕೇಳಬಾರ್ದ? ಆ ತಾಲೂಕು ಆಫೀಸ್ ಲೂಟಿ ಹೊಡಿತಾ ಬಿದ್ದಾವ್ರೆ. ಹಳೆ ಖಾತೆಗಳೆಲ್ಲ, ಹಳೆ ದಾಖಲೆಗಳೆಲ್ಲ ತಿದ್ದುಕೊಂಡು ಸ್ಕ್ಯಾನ್ ಮಾಡಿಕೊಂಡು ಒಬ್ಬ ಅಧಿಕಾರಿ ಬಂದು ಚೇರ್ ಮೇಲೆ ಕುತ್ಕೋತಾ ಇಲ್ಲ. ಒಬ್ಬೊಬ್ಬ ಕೇಸ್ ಸರ್ಕಾರ 15 ದಿವಸ 20 ದಿವಸ ರಜಾ ಕೊಟ್ಟು ಹೋಗ್ತಾವ್ರೆ. ನಾ ಫೋನ್ ಮಾಡಿ ಯಾಕ್ರಿ ಅಂತ ಹೇಳಿದ್ರೆ, ಅಯ್ಯೋ ನನ್ಗೆ ಅದ್ ಮಾಡು, ಇದ್ ಮಾಡು, ಆ ಕೆಲಸ ಮಾಡು, ಇದ್ ಮಾಡು ಅಂತ ಹೇಳ್ತಾರೆ ಸರ್ ಅಂತ. ಇದು ಇವತ್ತು ತಾಲೂಕಲ್ಲಿ ನಡೀತಾ ಇರೋದು. ಇವತ್ತು ಸರ್ಕಾರ ಇದೆ, ತಾಲೂಕಲ್ಲಿ ಒಬ್ಬ ದಕ್ಷ ತಹಸೀಲ್ದಾರನ್ನ ಕರ್ಕೊಂಡ್ಬಂದು ಹಾಕ್ಸ್ಕೊಳಕ್ ಅವ್ರಿಗೆ ಶಕ್ತಿ ಇಲ್ಲ. ಯಾರೋ
ಇದು ಗ್ರೇಡ್ 2 ತಹಶೀಲ್ದಾರ್ ಇಟ್ಕೊಂಡು ಚಾರ್ಜ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ರಿ. ಆ ಆಸ್ಪತ್ರೆಯಲ್ಲಿ ಒಬ್ಬ ಒಳ್ಳೆ ಸರ್ಜನ್ ಹಾಕ್ಸ್ಕೊಂಡು ಅವ್ರ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡ್ಸಕ್ ಆಗ್ತಾ ಇಲ್ಲ ನಿಮ್ ಕೈಲಿ. ಆ ಆಸ್ಪತ್ರೆ ವ್ಯವಸ್ಥೆ ಹಂಗಾಗಿದೆ. ಆ ಬಸ್ ನಿಲ್ದಾಣದ ಕತೆ ಹೇಳೋರು ಇಲ್ಲ ಕೇಳೋರು ಇಲ್ಲ. 20 ಬಸ್ ಕೆಟ್ಟೋಗಿ ನಿಂತಿದ್ದಾವಂತೆ. ನಾನು ಕೇಳಿದ್ರೆ 20 ಬಸ್ ಕೆಟ್ಟಿದ್ದಾರೆ ಸರ್ ಅಂತ. ಇವತ್ತು ನಾನು ಹಾಕಿದ್ದು AC ಬಸ್ಗಳು ಎಷ್ಟು ಓಡ್ತಿವೆ ಇದಾವೆ? ನಾವ್ ಎಷ್ಟು ಹಾಕ್ಸಿದ್ದ ಬಸ್ಸು? ಇವತ್ತು ಎಲೆಕ್ಟ್ರಿಕ್ ಬಸ್ಸು ಹೇಳಿದ್ರಿ ಎಷ್ಟು ಓಡ್ತಾವೆ? ಕೇಳಬಾರ್ದ ಇವೆಲ್ಲ? ನಾವು ಕೇಳಿದ್ರೆ ನಿಮ್ಗೆ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗ್ಬಿಡ್ತದೆ. ನಾನು ಕೇಳಕ್ಕೆ ಇರೋದ್ರಿ, ನನ್ನ ಹಣೆಯಲ್ಲಿ ಏನಾದ್ರೂ ಈ ವಿಚಾರದಲ್ಲಿ ಇಲ್ಲೇ ಮಣ್ಣಾಗ್ಬೇಕು ಅಂದ್ರೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, FIR ಹಾಕ್ಸಿ, ನನ್ನ ಜೈಲ್ಗೆ ಹಾಕ್ಸಿ, ನಾನು ಸಿದ್ಧ ಇದ್ದೇನೆ ಈ ಕ್ಷೇತ್ರದ ಜನಕ್ಕೋಸ್ಕರ. ಈ ಕ್ಷೇತ್ರದ ಜನರ ಧ್ವನಿಯನ್ನ ಅಡಗಿಸ್ಲಿಕ್ಕೆ ನಿಮ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಬನ್ನಿ ಚರ್ಚೆಗೆ. ನನಗೂ ಎಲ್ಲ ನನ್ನ ಪಟಾಲಂಗಳಿದ್ರು, ನಮ್ಮ ಕಾರ್ಯಕರ್ತರಿದ್ರು, ಎಲ್ಲಾರನ್ನೂ ಕುಣಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸ್ಬೋದಾಗಿತ್ತು. ಅದು ಒಬ್ಬ ಆಡಳಿತ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ ಕೊಡೋ ಗೌರವ ಅಲ್ಲ. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ನೀವ್ ಯಾರೋ ಚಿಲ್ಟಾರಿ ಕೈಲೆಲ್ಲ ನನ್ನ ಬಗ್ಗೆ ಮಾತಾಡ್ಸ್ತಿರಲ್ಲ, ಇನ್ನು ಕಣ್ಣೇ ಬಿಟ್ಟಿಲ್ದವ್ರ ಕೈಲೆಲ್ಲ ಮಾತಾಡ್ಸ್ತಿರಲ್ಲ ಬಾಲಕೃಷ್ಣ ಅವರೇ. ನನ್ನ ಹತ್ರನೂ ಅವ್ರೆ ಮಗ ಒಂದ್ ಪ್ರೆಸ್ ಮೀಟ್ ಮಾಡೋದ್ರೆ ಮಾಡ್ತಾರೆ. ನಾನು ಅದ್ ನಿಮ್ಗೆ ಕೊಡುವಂತ ಗೌರವ ಅಲ್ಲ. ನನಗೇನಾದ್ರೂ ಅದರಿಂದ ಗೌರವ ಕಡಿಮೆ ಆಗ್ತದೆ ಅಂತ ನೀವು ಭಾವಿಸಿದ್ರೆ ಅದು ಮಂಜುಗೆ ಕಡಿಮೆ ಆಗಲ್ಲ, ಅದು ಬಾಲಕೃಷ್ಣ ಅವ್ರಿಗೆ ಗೌರವ ಕಡಿಮೆ ಆಗೋದು. ಯಾರ ಹುಡುಗರ ಕೈಯಲ್ಲಿ ಮಾತಾಡ್ಸ್ಬಿಟ್ರೆ, ಒಬ್ಬ ಮಾಜಿ ಶಾಸಕನ ಬಗ್ಗೆ ಹಗುರವಾಗಿ ಮಾತಾಡ್ಬಿಟ್ರೆ ಗೌರವ ಕಡಿಮೆ ಆಗ್ತದೆ ಅಂತ ಏನಾದ್ರು ಭಾವಿಸಿದ್ರೆ ಅದು ನನ್ ಗೌರವ ಕಡಿಮೆ ಆಗಲ್ಲ, ನಿಮ್ ಗೌರವನೇ ಕಡಿಮೆ ಆಗ್ತದೆ. ಚರ್ಚೆ ಮಾಡಿ, ಅಭಿವೃದ್ಧಿ ಮಾಡಿ. ಹೌದು, ನಾನೇನ್ ಹೇಳ್ದೆ, ಗಣೇಶನ ದೇವಸ್ಥಾನ ಒಡಿಸ್ಬೇಕಾದ್ರೆ ಏನ್ ಕಾರಣ, ಒಡಿಸದೇ ಇರೋಕೆ ಏನ್ ಕಾರಣ? ನನ್ನ ಅವಧಿನಲ್ಲಿ ಏನೇನಾಗಿತ್ತು, ನೀವು ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀವಿ. ರೇವಣ್ಣವ್ರನ್ನು ಕರ್ಸೋಣ, ಸಮಿತಿಯವರು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ. ತಪ್ಪೇನು ಮಾತಾಡಿದ್ದೀನಿ ನಾನು? ಅದಕ್ಕೆ ನೀವು ಏನೋ ಪಟಲಾಂಗಳನ್ನ ಬಿಟ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ಟ ತಕ್ಷಣ ಓ ಇವನು ಅಧೈರ್ಯ ಆಗ್ಬಿಡ್ತಾನೆ, ಹಗುರ ಆಗ್ಬಿಡ್ತಾನೆ, ಓ ಎಲ್ಲೋ ಬಿಟ್ಟು ಓಡಾಡೋಗ್ಬಿಡ್ತಾನೆ ಅಂತ ಭಾವನೆಯಲ್ಲಿದ್ದೀರಾ ನೀವು. ಇದು ಆ ಭಾವನೆ ಕೆಲಸ ಅಲ್ಲ. ಇಲ್ಲಿ ಏನೇನಾಗಿದ್ದಾವೆ ಪ್ರತಿಯೊಂದು ಮಾಹಿತಿ ನನ್ನ ಹತ್ರ ಇದೆ. ನನ್ನ 5 ವರ್ಷದ ಅವಧಿನಲ್ಲಿ ಏನಾದ್ರೂ ಒಂದು ಸಣ್ಣ ಲೋಪ ದೋಷ ಆಗಿದ್ದೆ, ಒಂದು ಭ್ರಷ್ಟಾಚಾರ ಆಗಿದ್ರೆ ನಾನು ನಿಮ್ಮ ಎದುರುಗಡೆ ಶರಣರಾಗಕ್ಕೆ ರೆಡಿ ಇದ್ದೀನಿ. ತೋರಿಸಿ, ಸಾಬೀತ್ ಮಾಡಿ. ನಿಮ್ಮ ಈ 1.5 ವರ್ಷದಲ್ಲಿ ನಿಮ್ಮ 100 ಪಟ್ಟಿ ಮಾಡ್ಕೊಂಡು ಕೂತಿದ್ದೀನಿ ನಾನು. ಸಂದರ್ಭ ಬಂದಾಗ ನಿಮ್ಗೆ ಕೊಡ್ತೀನಿ. ಏನ್ ಆಡಳಿತ? ಇದನ್ನ ಆಡಳಿತ ಅಂತಾರ? ಓ ನಾನು ಅಭಿವೃದ್ಧಿ ಮಾಡ್ತಿದ್ದೀನಿ, ಮಾಡಿ. ನೀವು ಅಭಿವೃದ್ಧಿ ಮಾಡಕ್ಕೆ ನಿಮ್ ಸರ್ಕಾರ ಇದೆ, ನಿಮ್ಗೆ ಅಧಿಕಾರ ಇದೆ, ನಿಮ್ ಮಂತ್ರಿಗಳಿದ್ದಾರೆ, ನಿಮ್ ಮುಖ್ಯಮಂತ್ರಿಗಳಿದ್ದಾರೆ. ಅಭಿವೃದ್ಧಿ ಮಾಡಿ. ನಿಮ್ ಜನ ಆಶೀರ್ವಾದ ಮಾಡಿದ್ದಾರೆ. ನನ್ನ ಅದ್ರಲ್ಲಿ ಏನೂ ತಕರಾರಿಲ್ಲ. ಅಭಿವೃದ್ಧಿ ಮಾಡ್ತೀನಿ, ನನ್ನ ಅಧಿಕಾರ ಅದೇ ಅಂತ ಹೇಳ್ಬಿಟ್ಟು ನೀವು ದೌರ್ಜನ್ಯ, ದರ್ಪ, ದುರಾಡಳಿತ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳಕ್ ನಾವು ಆಗಲ್ಲ. ಪಾಪ ನಮ್ಮ ನಾಯಕರು ಅವ್ರ ಬಗ್ಗೆ ಮಾತಾಡಬಾರ್ದು. ಪಾಪ ಅವರು ಹಿಂದೆ ಸ್ವಲ್ಪ ಟೇಪ್ನ ಹಿಂದಿರುಗಿಸಿ ನೋಡ್ಬೇಕು. ನೋಡ್ಕೊಂಡ್ರೆ ಸರಿ ಹೋಗ್ತಾರೆ. ಯಾರ್ಯಾರು ಇವ್ರ ಬಗ್ಗೆ ಏನೇನು ಮಾತಾಡಿದ್ರು, ಏನೇನು ತೊಂದರೆ ಕೊಟ್ಟರು, ಅವ್ರಿಗೆ ಎಲ್ಲಿ ಕಳಿಸಿದ್ರು, ಎಲ್ಲಿ ಬೇರೆ ತಗೊಂಡ್ರು, ಎಲ್ಲಿ ಕೂತ್ಕೊಂಡಿದ್ರು, ಎಲ್ಲಿದ್ರು, ನಮ್ಮಿಂದ ಏನು ಅನ್ಯಾಯ ಆಗಿದೆ ಸ್ವಲ್ಪ ರೀಕಾಲ್ ಮಾಡ್ತಾರೆ. ಸ್ವಲ್ಪ ರೀಕಾಲ್ ಮಾಡ್ಕೊಂಡ್ರೆ ನನಗೇನು ಹೇಳಕ್ ಹೋಗೋದಿಲ್ಲ ಅವ್ರಿಗೆ. ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಪಾಪ ಬಾಲಕೃಷ್ಣ ಅವ್ರ ಹತ್ರ ದುಡಿಮೆ ಮಾಡಿದವರು, ಬಾಲಕೃಷ್ಣ ಅವ್ರನ್ನ ಅವತ್ತಿಂದ ಕಟ್ಟಿದವರು, ಪಾರ್ಟಿ ಕಟ್ಟಿದವರು, ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅವ್ರ ಹಿಂದೆ ಹೋದವರು ಬಹಳಷ್ಟು ಜನ ಇದ್ದಾರೆ. ಅವ್ರದ್ದೇನು ನಡೀತಿಲ್ಲ ಇವತ್ತು. ಮನೆ ಮಠ ಹಾಳು ಮಾಡಿಕೊಂಡು ಪಾರ್ಟಿ ಕಟ್ಟಿ ಅವ್ರ ಜೊತೆ ಇದ್ಕೊಂಡು ಅನ್ಯಾಯ ಇದ್ಕೊಂಡು ಇಲ್ಲ.
ಎಲ್ಲಾ ಸಂದರ್ಭಕ್ಕೂ ಇಂಥವು ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ, ಅವರು ಅರ್ಥ ಮಾಡ್ಕೋಬೇಕಾಯ್ತದೆ. ಅದು ಅವ್ರು ಬಿಟ್ಟು ವಿಚಾರ.